ಎಲ್ರಿಗೂ ನಮಸ್ಕಾರ. ವೈರಲ್ ಫೀವರ್ ಇದ್ದಾಗ ನಮಗೆ 5ರಿಂದ 7 ದಿವಸದವರೆಗೂ ನಮಗೆ ಫೀವರ್ ಸತತವಾಗಿ ಅರ್ಲಿ ಮಾರ್ನಿಂಗ್ ಈವ್ನಿಂಗ್ ಬರ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕಮ್ಮಿ ಆಗ್ತಾ ಇರುತ್ತೆ. ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುವ ಸಲುವಾಗಿ 20ರಿಂದ 25 ತುಳಸಿ ಎಲೆಗಳನ್ನು ತಂದು 1 ಗ್ಲಾಸ್ ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕು. ತುಳಸಿ ಎಲೆ ಮತ್ತು 1 ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸಬೇಕು. ಕುದಿಸಿದ ನಂತರ ಆ ಕುದಿಸಿದ ನೀರು 1 ಗ್ಲಾಸ್ ನೀರನ್ನು ಅರ್ಧ ಗ್ಲಾಸ್ ಆಗಬೇಕು. ಆದ ನಂತರ ನಾವು ಚೆನ್ನಾಗಿ ಸೋಸಿಕೊಂಡು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ದಿನದಲ್ಲಿ 3ರಿಂದ 4 ಸಾರಿನ ಸೇವಿಸುತ್ತಾ ಬಂದಲ್ಲಿ 3 ದಿನಗಳಿಂದ 4 ದಿನದವರೆಗೂ ನಾವು ಸೇವಿಸುತ್ತಾ ಬಂದಲ್ಲಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನಂತರ ಅಮೃತ ಬಳ್ಳಿಯ ಕಾಂಡವನ್ನು ತಂದು 3 ಅಥವಾ 4 ಕಾಂಡಗಳನ್ನು ತಂದು ಚೆನ್ನಾಗಿ ಜಜ್ಜಿ ಚೆನ್ನಾಗಿ ಕೊಟ್ಟು ನಾವು 1 ಗ್ಲಾಸ್ ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕು. 1 ಗ್ಲಾಸ್ ನೀರನ್ನು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸಿದ ನಂತರ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಊಟದ ನಂತರ ನಾವು ಸೇವಿಸುತ್ತಾ ಬಂದಲ್ಲಿ 3ರಿಂದ 4 ದಿವಸದವರೆಗಿನ ಸೇವಿಸುತ್ತಾ ಬಂದಲ್ಲಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಹಾಗೂ ನಮ್ಮ ಬಾಡಿಯಲ್ಲಿ ಆ್ಯಂಟಿವೈರಸ್ ಆಗಿ ಅಮೃತ ಬಳ್ಳಿಯ ಕೆಲಸವನ್ನು ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಸಂಪೂರ್ಣವಾಗಿ ನಮ್ಮ ಫೀವರ್ ಕಡಿಮೆ ಆಗುತ್ತೆ ಹಾಗೂ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ನಮಗೆ ವೈರಲ್ ಫೀವರ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ರಿಪೀಟೆಡ್ ಆಗಿ ನಮ್ಮ ಫೀವರನ್ನು ಕೂಡ ಬರೋದಿಲ್ಲ. ಅಮೃತ ಬಳ್ಳಿಯ ಕಾಂಡದ ಚೆನ್ನಾಗಿ ಜ್ಯೂಸನ್ನು ಕುಡಿ ಸೇವಿಸುತ್ತಾ ಬಂದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಮತ್ತೆ ಜ್ವರಗಳು ಬರೋದಾಗಲಿ ಯಾವುದೇ ರೀತಿಯಾದಂಥ ವೈರಸ್ ಅಟ್ಯಾಕ್ ಆಗೋದಿಲ್ಲ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.